ಓಕೆ, ಮಂಡ್ಯದಲ್ಲಿ ನಡೆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ತೋರಿದ ಪೊಲೀಸ್ ಇನ್ಸ್ಪೆಕ್ಟರ್ನ ಅಮಾನತು ಮಾಡಿದ್ದಾರೆ. ಅಮಾನತು ಮಾಡಿ ಐಜಿಪಿ ಬೋರ್ಲಿಂಗಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಅಶೋಕ್ ಕುಮಾರ್ ಅಂತ ಇವರು ಪೊಲೀಸ್ ಅಧಿಕಾರಿ, ಇವರ ನಿರ್ಲಕ್ಷ್ಯದಿಂದಲೇ ಗಲಾಟೆ ಆಯಿತು ಅಂತ ಅಶೋಕ್ ಕುಮಾರ್ ಅವ್ರನ್ನು ತಲೆದಂಡ ಮಾಡಿದ್ರು. ಓಕೆ, ಅಲ್ಲಿ ಕೆಲವ್ರನ್ನೆಲ್ಲ FIR ನಲ್ಲಿ ಸೇರಿಸಿರ್ತಕ್ಕಂಥದ್ದು ಮಗದೊಂದು. ಈಗ ಮತ್ತೊಂದು ಕಡೆ ದೃಶ್ಯದಲ್ಲಿ ತಾವು ನೋಡ್ತಾ ಇರೋದು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈಗ ನಾಗಮಂಗಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ನಿನ್ನೆನೇ ಹೇಳಿದ್ರು, ಇಮಿಡಿಯೇಟ್ ಆಗಿ ನಾನು ನಾಳೆ ನಾಗಮಂಗಲಕ್ಕೆ ಹೋಗ್ತೀನಿ ಅಂತ. ಅವರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ನಾಗಮಂಗಲ ಕೂಡ. ಸೊ ಹಾಗಾಗಿ ಈಗ ಅವರು ಸದ್ಯಕ್ಕೆ ಬಂದಿದ್ದಾರೆ. ಅಲ್ಲೇನೇನು ಹಾನಿಯಾಗಿದೆ ಎಲ್ಲವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಂಗಡಿಗಳಿಗೆ ಬೆಂಕಿ ಇಟ್ಟಿರೋದು, ಬೈಕ್ಗಳಿಗೆ ಬೆಂಕಿ ಇಟ್ಟಿರೋದು, ಬೋರ್ವೆಲ್ಗಳಿಗೆ ತೊಂದರೆ ಮಾಡಿರೋದು ಎಲ್ಲವನ್ನ ನೋಡ್ತಾ ಇದ್ದಾರೆ, ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ. ನೋಡೋಣ ಕುಮಾರಸ್ವಾಮಿ ಅವರು ಏನಾದ್ರು ಡೈರೆಕ್ಷನ್ಸ್ ಕೊಡ್ತಾರಾ ಅಂತ ಅಂದ್ಬಿಟ್ಟು ಈಗಾಗಲೇ ಅವ್ರ ಗಮನಕ್ಕೆ ತರಬೇಕು. ಅದನ್ನು ಯಾರ್ಯಾರನ್ನ ಓಲೈಕೆ ಮಾಡ್ತಾ ಇದ್ದಾರೆ ಇವರು ಅಂತಕ್ಕಂಥದ್ದು ಅಟ್ಲೀಸ್ಟ್ ಅದ್ರ ಬಗ್ಗೆ ಆದರೂ ಕುಮಾರಸ್ವಾಮಿ ಅವರು ಮಾತನಾಡಬೇಕಾಗತ್ತೆ. ಈ ಪ್ರಕರಣದಲ್ಲಿ ಯಾರ್ಯಾರನ್ನ FIR ಮಾಡಿದ್ರು, ಯಾರನ್ನ ಸೇರಿಸಿದ್ರು, ಯಾರನ್ನ ಕೈ ಬಿಟ್ಟಿದ್ದಾರೆ, ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ಗೋಸ್ಕರ ಇವರು ರಾಜಕೀಯ ಮಾಡ್ತಾ ಇದ್ದಾರಾ, ಇದೆಲ್ಲದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಏನಾದ್ರು ಮಾತನಾಡ್ತಾರ ಅಂತ ನೋಡೋಣ. HD ಕುಮಾರಸ್ವಾಮಿ ಅವರು ಈಗ ನಾಗಮಂಗಲಕ್ಕೆ ಭೇಟಿ ಕೊಟ್ಟು ಸ್ಥಳ ವೀಕ್ಷಣೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ ತಾವು. ಸ್ಥಳ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಿಂದ ಮೆರವಣಿಗೆ ಹೊರಡಿತು, ಎಲ್ಲಿಗೆ ಬಂದಾಗ ಗಲಾಟೆ ಶುರುವಾಯಿತು, ಯಾವ ರೀತಿ ಗಲಾಟೆ ಶುರುವಾಯಿತು, ಪೆಟ್ರೋಲ್ ಬಾಂಬ್ ಯಾವ ರೀತಿ ಎಸೆದ್ರು ಅವರು, ಯಾರು ಇದಕ್ಕೆ ಕಾರಣಕರ್ತರು, ಯಾಕೆ ಈ ರೀತಿ ಆಗ್ತಾ ಇದೆ, ಕೋಮು ಸೌಹಾರ್ದತೆ ಅಂತಕ್ಕಂಥದ್ದು ಯಾಕೆ ಹಾಳಾಗ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಅವರು ಕೂಡ ಹೋಗಬೇಕಾಗುತ್ತೆ. ನನ್ನ ಪ್ರಕಾರ ಇದಕ್ಕಿಂತ ಕುಮಾರಸ್ವಾಮಿ ಅವರು ಅವ್ರ ಕ್ಷೇತ್ರ ಬಿಡಿ, ಅವ್ರು ಹೋಗಲೇಬೇಕು, ಹೋಗಿದ್ದಾರೆ. ಹೋಮ್ ಮಿನಿಸ್ಟರ್ ವಿಸಿಟ್ ಮಾಡಬೇಕು, ಹೋಮ್ ಮಿನಿಸ್ಟರ್ ಹೋಗ್ಬೇಕಲ್ಲಿಗೆ, ಅಲ್ಲಿ ಹೋಗಿ ಪೊಲೀಸರಿಗೆ ಡೈರೆಕ್ಷನ್ಸ್ ಕೊಡಬೇಕು, ಏನು ಭದ್ರತೆ ತಗೋಬೇಕು, ಯಾವ ರೀತಿ ನೋಡ್ಕೋಬೇಕಾಗಿತ್ತು ಅಂತ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಈಗ ನಾಗಮಂಗಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮೊನ್ನೆ ರಾತ್ರಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮೆರವಣಿಗೆ ಹೊರಟಾಗ ಅದೇನೋ DJ ಸೌಂಡ್ ಜಾಸ್ತಿ ಆಯಿತು, ತಮಟೆ ಸೌಂಡ್ ಜಾಸ್ತಿ ಆಯಿತು ಅಂತ ಶುರುವಾದ ಗಲಾಟೆ. ಆ ಗಲಾಟೆನಲ್ಲಿ ಅದು ಉದ್ವಿಗ್ನ ಪರಿಸ್ಥಿತಿ ಹೊಟ್ಟೋಗಿದೆ. ಈಗಲೂ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಇದೆ. ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದ್ದಾರೆ. ತನಿಖೆ ನಡೀತಾ ಇದೆ. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅನ್ನೋರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ನಡೆದಿರ್ತಕ್ಕಂಥ ಅಪ್ಡೇಟ್ಸ್, ಈಗಿನ ಅಪ್ಡೇಟ್ಸ್ ಹೇಳ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಕೇವಲ ಸ್ಥಳ ವೀಕ್ಷಣೆ ಮಾತ್ರ ಮಾಡ್ತಾ ಇರೋದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಅಥವಾ ಈ ಗಲಭೆನಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಇದೆಯಲ್ಲ, ಪೊಲಿಟಿಕ್ಸ್, ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರೆ, ಅದ್ರ ಬಗ್ಗೆ ಏನಾದ್ರು ಗಮನಕ್ಕೆ ಬಂತ ಅವ್ರಿಗೆ ಅಂತ? ಅರವಿಂದ್, ಸದ್ಯ ನಾಗಮಂಗಲ ಪಟ್ಟಣಕ್ಕೆ ಕುಮಾರಸ್ವಾಮಿ ಅವರು ಬಂದಿರುವಂತದ್ದು ಸದ್ಯದ ಪ್ರಕಾರವಾಗಿ ಏನು ಹಾನಿಗೊಳಗಾದ ಅಂಗಡಿಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ಮತ್ತೆ ಅಲ್ಲಿನ ಮಾಲೀಕರ ಒಂದು ಅಳಲನ್ನ ಕೇಳ್ತಾ ಇರುವಂತದ್ದು. ಜೊತೆಗೆ ಯಾವ ಸಂದರ್ಭದಲ್ಲಿ ಗಲಾಟೆ ಆಯ್ತು, ಈ ಹಿಂದೆ ಏನಾದ್ರು ಕೂಡ ಗಲಾಟೆ ಆದಂತ ಸಂದರ್ಭಗಳಲ್ಲಿ ನಿಮ್ಮನ್ನ ಗುರಿಯಾಗಿ ಏನಾದ್ರು ಇರಿಸಿದ್ರ, ಆ ಕಾರಣಕ್ಕಾಗಿ ಅಂಗಡಿಗಳ ಮೇಲೆ ದಾಳಿ ಮಾಡಿದ ನಿಟ್ಟಿನಲ್ಲಿ ಕೂಡ ಮಾಹಿತಿಗಳನ್ನ ಅಂಗಡಿ ಮಾಲೀಕರಿಂದಲೇ ಕೂಡ ಸ್ವತಃ ಕುಮಾರಸ್ವಾಮಿ ಅವರು ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಇದಾದ ಬಳಿಕವಾಗಿ SP ಮತ್ತೆ ಜಿಲ್ಲಾಧಿಕಾರಿಗಳಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಲು ಕೂಡ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಸದ್ಯ ಎಲ್ಲಾ ಅಂಗಡಿ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ. ಇದಾದ ನಂತರವಾಗಿ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಅರವಿಂದ್, ಓಕೆ, ಅಂದ್ರೆ ಮಾಧ್ಯಮಗಳ ಜೊತೆ ಇನ್ನೂ ಮಾತಾಡಿಲ್ಲ ಹಾಗಾದ್ರೆ? ಅರವಿಂದ್, ಸಂಪೂರ್ಣ ಸ್ಥಿತಿಗತಿಯನ್ನೆಲ್ಲ ನೋಡ್ಕೊಂಡು, ಜೊತೆಗೆ ಅಧಿಕಾರಿಗಳಿಂದ ಒಂದಷ್ಟು ಮಾಹಿತಿಗಳನ್ನ ತಗೊಂಡು ಎಲ್ಲಿಂದ ಈ ಒಂದು ಲೋಪ ಆಗಿದೆ, ಯಾವ ಕಾರಣಕ್ಕಾಗಿ ಈ ಗಲಭೆ ಆಗಿರುವಂತದ್ದು, ಪೊಲೀಸರ ಲೋಪ ಎಷ್ಟಿರುವಂತದ್ದು, ಜೊತೆಗೆ ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಏನಾಗಿರುತ್ತದೆ, ಯಾರ ಕೈವಾಡ ಇದೆಯಾ, ಸಂಘಟನೆಗಳ ಕೈವಾಡ ಇದೆಯಾ ಅನ್ನೋ ಕೂಡ ಕುಮಾರಸ್ವಾಮಿ ಅವರು ಮಾಹಿತಿ ನೀಡ್ತಾ ಇದ್ದಾರೆ. ಇದಾದ ಬಳಿಕವಾಗಿ ಎಲ್ಲವನ್ನು ಬ್ರೀಫ್ ಮಾಡೋದಕ್ಕೆ ಕೂಡ ಒಂದು ಪ್ರೆಸ್ ಮೀಟ್ ಕೂಡ ಇಟ್ಕೊಂಡಿರುವಂತದ್ದು. ಅರವಿಂದ್, ಮಾಜಿ ಮುಖ್ಯಮಂತ್ರಿಗಳ ಜೊತೆಗೆ ಯಾರು ಸಾಥ್ ಕೊಟ್ಟಿದ್ದಾರೆ, ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾರು ಬಂದಿದ್ದಾರೆ ಜೊತೆಗೆ, ಯಾರು ಎಲ್ಲನ ವಿವರಿಸ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಅಂತ? ಅರವಿಂದ್, ಆರಂಭದಲ್ಲಿ ಕೂಡ ಅವರು ರಿಸೀವ್ ಮಾಡ್ಕೊಂಡಿರುವಂತದ್ದು ಮಂಡ್ಯ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮತ್ತೆ SP ಅವರೆಲ್ಲರೂ ಕೂಡ ರಿಸೀವ್ ಮಾಡ್ಕೊಳ್ತಾರೆ. ಇದಾದ ಬಳಿಕವಾಗಿ ಸ್ಥಳೀಯ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡ್ರು ಮತ್ತೆ ಅನ್ನದಾನಿ ಇತರ ಸ್ಥಳೀಯ ಮಾಜಿ ಶಾಸಕರು ಕೂಡ ಇರುವಂತದ್ದು. ಆದ್ರೆ ಅವ್ರಿಗೆ ಸಂಪೂರ್ಣವಾಗಿ ಬ್ರೀಫ್ ಮಾಡ್ತಾ ಇರುವಂತದ್ದು ಆಯಾಯ ಅಂಗಡಿಗಳಿಗೆ ಏನ್ ಹೋಗ್ತಾ ಇದ್ದಾರೆ, ಆಯಾಯ ಅಂಗಡಿಯ ಮಾಲೀಕರೇ ಕೂಡ ಬ್ರೀಫ್ ಮಾಡುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯ ಜನರು ಕೂಡ ಒಂದಷ್ಟು ಬ್ರೀಫ್ ಅನ್ನ ಮಾಡ್ತಾ ಇದ್ದಾರೆ. ಇದಾದ ನಂತರವಾಗಿ ಏನು ಅಧಿಕಾರಿಗಳಿಂದ, ಅಂದ್ರೆ ಜನರು ಏನ್ ಹೇಳ್ತಾರೆ ಮತ್ತೆ ಅಧಿಕಾರಿಗಳು ಹೇಳ್ತಾರೆ, ಎರಡು ಇನ್ಪುಟ್ ಅನ್ನ ತೆಗೆದುಕೊಳ್ತಾರೆ. ಯಾವುದು ಸರಿ, ಯಾವುದು ತಪ್ಪು, ಮತ್ತೆ ಎಲ್ಲಿ ಲೋಪ ಆಗಿದೆ ಅನ್ನೋ ಕೂಡ
ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈ ಎಲ್ಲಾ ವಿಚಾರವಾಗಿ ಕೂಡ ಅಧಿಕಾರಿಗಳಿಂದ ಮಾಹಿತಿಗಳನ್ನ ತೆಗೆದುಕೊಳ್ತಾರೆ. ಇದಾದ ನಂತರವಾಗಿ ಎಲ್ಲೆಲ್ಲಿ ಲೋಪಗಳಾಗಿದೆ, ಯಾವ ವಿಚಾರಕ್ಕೆ ಗಲಾಟೆ ಆಗಿದೆ, ಎಲ್ಲಿಂದ ಗಲಾಟೆ ಹತ್ಕೊಳ್ತು ಅನ್ನೋ ವಿಚಾರಗಳನ್ನು ಕೂಡ ಅಧಿಕಾರಿಗಳಿಂದ ಒಂದು ಮಾಹಿತಿ ತಗೊಂಡ್ರೆ ಸ್ಥಳೀಯ ಮಾಜಿ ಶಾಸಕರಿದ್ದಾರೆ, ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳು ತಗೊಳ್ತಾರೆ. ಜೊತೆಗೆ ಇಲ್ಲಿನ ಜನಸಾಮಾನ್ಯರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಅರವಿಂದ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೇಗಿದೆ? ಇವರೆಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ನಿನ್ನೆ ಎಲ್ಲ ಬಿಜೆಪಿ ಲೀಡರ್ಸ್ ಎಲ್ಲ ಬಂದಿದ್ರು, ಇವತ್ತು ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಈಗಿನ ಸದ್ಯದ ಪರಿಸ್ಥಿತಿ ನಾಗಮಂಗಲ ಹೇಗಿದೆ ರೋಹಿತ್? ಅರುಣ್, ಮೇಲ್ನೋಟಕ್ಕೆ ಸಹಜ ಸ್ಥಿತಿಗೆ ನಾಗಮಂಗಲ ಬಂದಿದೆ ಅಂತಲೇ ಹೇಳಲಾಗ್ತಾ ಇದೆ. ಮತ್ತೆ ವಾಹನ ಸಂಚಾರವೆಲ್ಲವೂ ಕೂಡ ಎಂದಿನಂತೆ ಸಂಚಾರ ಆಗ್ತಾ ಇದೆ. ಆದ್ರೆ ಅಂಗಡಿ ಮುಗ್ಗಟ್ಟುಗಳು ಅಲ್ಲಲ್ಲಿ ಕೂಡ ತೆರೆದಿಲ್ಲ. ಏನು ಬೂದಿ ಮುಚ್ಚಿದ ಕೆಂಡದಂತೆ ಕೂಡ ಕಾಣ್ತಾ ಇರುವಂತದ್ದು. ಯಾವಾಗ ಬೇಕಾದ್ರೂ ಕೂಡ ಈ ಒಂದು ಬೆಳವಣಿಗೆಗಳು ಆಗ್ಬೋದಾಗಿರುವಂತದ್ದು. ಈಗಾಗಲೇ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಕೂಡ ಈ ಒಂದು ಘಟನೆ ಜರುಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಬ್ಬ ಅಧಿಕಾರಿಯನ್ನು ಕೂಡ ಇದೀಗ ಸಸ್ಪೆಂಡ್ ಮಾಡಲು ಕೂಡ ಪೊಲೀಸ್ ಇಲಾಖೆ ಸಹ ಮುಂದಾಗಿರುವಂತದ್ದು. ಅರವಿಂದ್, ರೈಟ್ ರೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಸದ್ಯಕ್ಕೆ ಈಗ ನಾಗಮಂಗಲಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಅಂಗಡಿಗೂ ಇಂಡಿವಿಜುವಲ್ ಆಗಿ ಹೋಗ್ತಾ ಇದ್ದಾರೆ. ಹೇಗಾಯಿತು, ಏನಾಯಿತು, ಇದಾದಮೇಲೆ ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ತಾರಂತೆ. ಅವರು ನೋಡೋಣ ಯಾರ ನಿರ್ಲಕ್ಷ್ಯ ಇದು, ಇದೇನು ಪೂರ್ವ ಯೋಜಿತನಾ ಅಲ್ವಾ, ಅವ್ರು ಏನು ಹೇಳ್ತಾರೆ, ಅವರ ವಿಚಾರಗಳೇನು, ಆಮೇಲೆ ಈಗ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಏನು ಮಾತಾಡ್ತಾರೆ ಎಲ್ಲವನ್ನು ಕೂಡ ಕಾದು ನೋಡೋಣ. ಸದ್ಯಕ್ಕಂತೂ ಈಗ BJP ನಾಯಕರ ನಂತರ ಮೈತ್ರಿ ಪಕ್ಷದ ಮತ್ತೊಬ್ಬ ಹಿರಿಯ ಮುಖಂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈಗ ನಾಗಮಂಗಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರದ್ದೇ ಲೋಕಸಭಾ ಕ್ಷೇತ್ರದಲ್ಲಿ ಈ ರೀತಿ ಘಟನೆ ಆಗಿರ್ತಕ್ಕಂಥದ್ದು. ನಿನ್ನೆ ಕೂಡ ಅವ್ರು ಮಾತನಾಡಿದ್ರು, ನಾನು ಅಧಿಕಾರದಲ್ಲಿದ್ದಾಗ ಯಾಕೆ ಯಾವುದು ಈ ಥರದ್ದು ನಡೆಯಲ್ಲ, ಸರ್ಕಾರವೇ ಇದಕ್ಕೆ ಪ್ರೇರಣೆ ಕೊಡ್ತಾ ಇದೆ ಅಂತೆಲ್ಲ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಫ್ರೀ ಬಿಡಿ. ನೋಡಿ ಇದು ಪೆಟ್ರೋಲ್ ಬಂಕ್ ಇದೆ. ಇದು ಖಾಲಿ ಜಾಗ, ನಾನು ಫುಲ್ಲು ಬಂಡವಾಳ ಜಾಗ ದೇವಸ್ಥಾನ ಇಲ್ಲಿ